ನಮಸ್ಕಾರ ಗೆಳೆಯರೆ. ಏನಿಲ್ಲ, ಬೆಳಗ್ಗೆ ರೆಡಿ ಆದೆ. ಇವತ್ತು ಹೆಂಗಾರು ನಾಳೆ ಎಕ್ಸಾಮ್ ಐತಲ್ಲ, ಸೊ ಅದಕ್ಕೆ ಇವತ್ತು ನಮ್ಮ ಫ್ರೆಂಡ್ ಬಂದಿದ್ರು ಏನು ಕೇಳೋಣ ಅಂತ, ಅದಕ್ಕೆ ಬಂದಿದ್ದು ನೋಡಿ. ಇಲ್ಲ ಯಾಕೊಂಡು ನಾಚ್ಕೋತಾನೆ, ಯಾರು ಹುಡುಗಿರು ಬಿದ್ದು ಬೀಳ್ತಾರೆ ಅಂತ. ಅಲ್ಲಿ ನಿಮ್ಗೊಂದು ತೋರಿಸ್ತೀನಿ, ನೀವು ಅದನ್ನು ಆಡಿದಿರೋ ಅಥವಾ ನೆನಪಿದೆ ನೋಡುವಂತೆ. ನೋಡಿ, ಬಾ ಬಾ, ನೆನಪಿದೆ ಇದು ಏನಿಲ್ಲ. ವಿಲಿ ಇದು ಆಕ್ಚುಲಿ ಚೆನ್ನಾಗಿರೋದು. ನಿಮ್ ಕರ್ಕೊಂಬರೋದು ನಾವೇ ನೋಡಿಕ. ಏಯ್ ಆದ್ರೂ ಪ್ರಾಣಿಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಒಂಥರ ಖುಷಿ ಫ್ರೆಂಡ್ಸ್. ನಮ್ಮಮ್ಮ ಧಾರಾವಾಹಿ ಫುಲ್ ಮುಳುಗೋಗ್ಬಿಟ್ಟಿದ್ದಾರೆ ನೋಡಿ. ಸುಮ್ಮನೆ ಓಪನ್ ಮಾಡಿ ನೋಡಿ, ಎಲ್ಲಾರಮ್ಮಣಿ ಹಿಂಗೇನಾ? ಕಮೆಂಟ್ ಮಾಡಿ ನೋಡೋಣ. ಹಾಯ್ ಫ್ರೆಂಡ್ಸ್, ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಅಗ್ರಜನ್ ತೊಗೊಂಡು ಬಂದಿದೆ. ಅಗ್ರಜ್ ಯಾರು ಅಂತ ನೆಕ್ಸ್ಟ್ ಕ್ಲಿಪ್ಪಲ್ಲಿ ತೋರಿಸ್ತೀನಿ, ಬನ್ನಿ. ಫ್ರೆಂಡ್ಸ್, ಯಾಕೋ ನಾವೇನೋ ಫುಲ್ ಬೇಜಾರಾಗಿ ಬಿಟ್ಟವ್ರೆ. ಯಾಕಂದ್ರೇನ ಬ್ಲಾಗಲ್ಲಿ ನಮ್ಗೆ ಏನೋ ತೋರಿಸಿಲ್ಲ ಅಂತ, ಅದಕ್ಕೆ ಸ್ವಲ್ಪ ತೋರ್ಸ್ಕೊಂಬರಿ ಅವ್ನು ನೋಡ್ರಿ. ಇಲ್ಲಕ ಹಾಯ್ ಸರ್. ಸರ್ ಕಮ್ ಆನ್ ಸ್ಟೇಜ್. ನೋ ಕಮ್. ನೋ ಹಾಯ್ ಫ್ರೆಂಡ್ಸ್, ಇಷ್ಟೊತ್ತು ಸ್ವಲ್ಪ ಓದ್ತಿದ್ದೆ. ನಾಳೆ ಎಕ್ಸಾಮ್ ಇಂಗ್ಲೀಷ್, ಅದಕ್ಕೆ ಸ್ವಲ್ಪ ಓದ್ತಿದ್ದೆ. ಏನೇ ಹೇಳಿ ಫ್ರೆಂಡ್ಸ್, ಎಲ್ಲರಿಗೂ ಇದೇ ಪ್ರಾಬ್ಲಮ್ ಅಥವಾ ನನಗೆ ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ಸ್ವಲ್ಪ ಬುಕ್ ಹಿಡಿದ್ರೆ ನಿದ್ದೆನೇ ಬಂದ್ಬಿಡುತ್ತೆ. ಏನು ಮಾಡೋದು? ಸ್ವಲ್ಪ ಏನಾದರೂ ನಿಮ್ಮ ಕಡೆ ಪ್ಲ್ಯಾನ್ಸ್ ಇದ್ದರೆ ಕಮೆಂಟಲ್ಲಿ ಹಾಕಿ, ಹಂಗೆ ನಾವು ಸ್ವಲ್ಪ ಓದಿ ತಿಳ್ಕೊತೀನಿ. ಹೀಗೆ ಸಪೋರ್ಟ್ ಮಾಡ್ತೀರಿ ಯಾವಾಗಲೂ. ನಾನು ಬ್ಲಾಗ್ ಬಿಡ್ತಾ ಇರ್ತೀನಿ. ಒಂದಿನ ಲೇಟ್ ಆದರೆ ಕೋಪ ಮಾಡ್ಕೋಬೇಡಿ, ಬೇಜಾರು ಮಾಡ್ಕೋಬೇಡಿ, ಬಿಡ್ತಾನೆ ಇರ್ತೀನಿ ಬ್ಲಾಗ್ಸ್ನ. ಬಟ್ ಒಂದೆರಡು ದಿನ ಲೇಟ್ ಆಗುತ್ತೆ ಅಷ್ಟೇ, ಯಾಕಂದರೆ ಎಕ್ಸಾಮ್ ಬೇರೆ ನಡೀತಿದೆ. ಸೊ ಅದಕ್ಕೆ ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.